ಭೂಮಿ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಗೆ ತಂದೆ ಆದಂಥ ಯೋಗ್ಯತೆ ಗೌರವ ಇದ್ದೇ ಇರುತ್ತೆ. ಆದರೆ ಯೋಗ್ಯತೆ ಅವ್ನು ಪಡ್ಕೋಬೇಕಂದ್ರೆ ಸರಿಯಾದ ಜಾಗದಲ್ಲಿ ಇರಬೇಕು, ಸರಿಯಾದ ಮಾರ್ಗದರ್ಶಿ ಇರಬೇಕು, ಅವನಿಗಾಗಿ ತಾಳ್ಮೆನೇ ಇರಬೇಕು. ಇದಕ್ಕೊಂದು ಚಿಕ್ಕ ಉದಾಹರಣೆ ಏನು ಅಂದರೆ, ಈಗ ಒಬ್ಬ ವ್ಯಕ್ತಿ ಒಂದು ಊರಲ್ಲಿ ಒಂದು ಮನೆ ಕೆಡುತ್ತಾ ಇರ್ತಾನಂತೆ. ಮನೆ ಕೆಡುವಂಥ ಟೈಮಲ್ಲಿ ಬುನಾದಿಲಿ ಏನೋ ಅಗಿಬೇಕಾದ್ರೆ ಬುನಾದಿಲಿ ಒಂದು ಹಳೇ ಕಾಲದೊಂದು ಬಿಂದಿಗೆ ಸಿಗುತ್ತಂದರೆ ಅವ್ನು ಬಿಂದಿಗೆ ತೊಗೊತಾನೆ ಅಂತೆ. ಅದು ನೋಡ್ತಾನೆ ಅಂತ ಇದೇನು ತುಂಬ ಚೆನ್ನಾಗಿದೆ ಬಿಂದಿಗೆ, ಹಳೇ ಕಾಲದ್ದು, ಇದನ್ನೇನು ಮಾಡೋದು ಅಂತ ಥಿಂಕ್ ಮಾಡ್ತಾ ಇದ್ರಾಗ ಅವನು ಅದನ್ನು ತೊಗೊಂಡೋಗಿ ಗುಜ್ರಿಗೆ ಹೋಗ್ತಾನಂತೆ. ಗುಜ್ರಿಗೆ ತೊಗೊಂಡೋದಂತಲೇ ಅವ್ನು ಕೇಳ್ತಾನೆ, ಗುಜ್ರಿಗೆ ಇದಕ್ಕೆ ಎಷ್ಟು ತೊಗೊತೀರಾ ನೀವು, ಇದು ತುಂಬ ಹಳೇ ಕಾಲದ್ದು ಅಂತ ಹೇಳ್ತಾನಂತೆ. ಆಗ ಅವ್ನು ಗುಜ್ರನ ಹೇಳ್ತಾನಂತೆ, ಇದೇ ನಾನು ತೂಕದ ಪ್ರಕಾರ ತೊಗೊತೀನಿ, ಇದಕ್ಕೆ ನಾನೊಂದು 80 ರೂಪಾಯಿ ಕೊಡ್ಬೋದು ಅಂತಾನಂತೆ. ಆಗ ಅವನು ಅದನ್ನು ತೊಗೊಂಡೋಗಿ ಇಲ್ಲ ಇದು ತುಂಬ ರೇಟ್ ಇದೆ ಅಂತಂದು ಒಬ್ಬ ಸೇಟ್ರ ಮನೆಗೆ ತೊಗೊಂಡೋಗ್ತಾನಂತೆ. ಅವನು ಆ ಸೇಟ್ರ ಮನೆಗೆ ತೊಗೊಂಡೋದಾಗ ಅವನು ಹೇಳ್ತಾನಂತೆ, ಇದು ಹಳೇ ಕಾಲದ ಬಿಂದಿಗೆ, ಇದಕ್ಕೆ ನಾನು ನಿನಗೊಂದು 1000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನಂತೆ. ಆವಾಗ ಆ ವ್ಯಕ್ತಿ ಅದಕ್ಕೂ ಸಮಾಧಾನ ಪಡೆದೆ, ತುಂಬ ಯೋಚನೆ ಮಾಡಿ ಇಲ್ಲ ನಾನು ಇದಕ್ಕೆ ಇನ್ನೂ ತುಂಬ ರೇಟ್ ಇದೆ, ನಾನು ಇನ್ನೂ ಸ್ವಲ್ಪ ಯೋಚಿಸ್ಬೇಕು, ಇನ್ನೂ ಸ್ವಲ್ಪ ತಾಳ್ಮೆ ಬೇಕಂತಂದು ವೇಟ್ ಮಾಡ್ತಾನಂತೆ. ಅವನಾಗೆ ಥಿಂಕ್ ಮಾಡ್ಕೊಂಡು ಕುಂತಾಗ ಒಬ್ಬ ವ್ಯಕ್ತಿ ಬರ್ತಾನಂತೆ. ಏನು ಈ ರೀತಿ ಥಿಂಕ್ ಮಾಡ್ತಿದ್ದೀಯ ಅಂತ ಕೇಳಿದಾಗ ಹೇಳ್ತಾನಂತೆ, ಹಿಂಗ ನನ್ನ ಮನೆ ಕೆಡುವ ಟೈಮಲ್ಲಿ ನನಗೆ ಇನ್ನೊಂದು ಹಳೇ ಕಾಲದೊಂದು ಬಿಂದಿಗೆ ಸಿಕ್ಕಿದೆ ಅಂತ ಹೇಳ್ತಾನಂತೆ. ಇಲ್ಲಿ ತೋರಿಸಿ ನೋಡೋಣ ಅಂತ ನೋಡ್ತಾನಂತೆ. ಆವಾಗ ಆ ವ್ಯಕ್ತಿ ಅವನಿಗೆ ಸರಿಯಾದ ಮಾರ್ಗದರ್ಶನ ಕೊಡ್ತಾನಂತೆ. ಇಲ್ಲ, ಇದು ತುಂಬ ಪುರಾತನ ಕಾಲದ ಬಿಂದಿಗೆ, ಇದನ್ನು ಯಾರಿಗೆ ಬೇಕಾದ್ರೆ ಅವ್ರಿಗೆ ಮಾರಬೇಡ, ತಗೊಂಡೋಗಿ ಒಂದು ಮ್ಯೂಸಿಯಮಲ್ಲಿ ತಗೊಂಡೋಗು, ಇದಕ್ಕೊಂದು ಒಳ್ಳೆ ಬೆಲೆ ಸಿಗುತ್ತೆ, ನಿನಗೆ ಮೋಸ ಆಗಲ್ಲ ಅಂತ ಹೇಳ್ತಾನಂತೆ. ಆಗ ಅದೇ ವ್ಯಕ್ತಿ ಒಬ್ಬರನ್ನ ತಗೊಂಡೋಗಿ ಆ ಮ್ಯೂಸಿಯಮಲ್ಲಿ ಒಬ್ರಿಗೆ ತೋರಿಸ್ತಾನಂತೆ. ಆಗ ಆ ಮ್ಯೂಸಿಯಮಲ್ಲಿರೋ ವ್ಯಕ್ತಿ ಹೇಳ್ತಂತೆ, ಎಂಥ ಬಿಂದಿಗೆ ಸಿಕ್ಕಿರೋದು ನಮಗಿದೆ, ತುಂಬ ಹಳೇ ಕಾಲದ್ದು ಪುರಾತನ ಕಾಲದ ವಸ್ತುಗಳು ಈಗ ನಮಗೆ ಸಿಗೋದೇ ತುಂಬ ಅಪರೂಪ, ಆದರೆ ನಿಮಗೆ ಸಿಕ್ಕಿದೆ, ನಾನು ನಿಮಗಿಂದು ಅದಕ್ಕೆ ಒಳ್ಳೆ ಬೆಲೆ ಕೊಡ್ತೀನಿ, ನಾನು ಮ್ಯಾನೇಜರ್ ಹತ್ರ ಚೆಕ್ ಮಾಡಿಸಿ ಅಂತಂದು ಅವನು ಮ್ಯೂಸಿಯಮಲ್ಲಿ ಇರೋ ಮ್ಯಾನೇಜರ್ ಹತ್ರ ಹೋಗ್ತಾನಂತೆ. ಹೋಗ್ಬಿಟ್ಟು ಅವನ್ನೆಲ್ಲ ಚೆಕ್ ಮಾಡಿಸ್ಕೊಂಬಂದು ಹೇಳ್ತಾನಂತೆ, ಇದು ನಮ್ಮ ಮ್ಯಾನೇಜರು ತುಂಬ ಒಪ್ಪಿದ್ದಾರೆ, ಇದು ಮ್ಯೂಸಿಯಮ್ ಇಡೋಕ್ಕೆ ಬೇಕಂದ್ರೆ ನೀವು ಇದನ್ನು ಯಾರಿಗೂ ಕೊಡಬೇಡಿ, ನಾವು ಇದಕ್ಕೆ ಸುಮಾರು ಒಂದು 2 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾನಂತೆ. ಆವಾಗ ಆ ವ್ಯಕ್ತಿಗೆ ಎಷ್ಟು ಸಂತೋಷ ಆಗುತ್ತಂದರೆ ಆಗ ಒಂದು ಸ್ವಲ್ಪ ಥಿಂಕ್ ಮಾಡ್ತಂತೆ, ಅಯ್ಯೋ ಇಷ್ಟೊಂದು ಬೆಲೆ ಬಾಳುವಂಥ ವಸ್ತುನ ನಾನು ಸುಮ್ಮನೆ 80 ರೂಪಾಯಿಗೆ 1000 ರೂಪಾಯಿಗೆ ಮಾರಿ ಬಂದುಬಿಡ್ತಿದ್ದಲ್ಲ, ನಾನು ಯೋಚನೆ ಮಾಡಿದ್ದು ಥಿಂಕ್ ಮಾಡಿದ್ದು ತಾಳ್ಮೆ ಪಟ್ಟಿದ್ದು ನನಗೆ ಈಗ ಫಲ ಸಿಕ್ತಂತ ಖುಷಿ ಪಡ್ತಾನಂತೆ. ಹಾಗೆ ನಾವು ಅದಷ್ಟೇ ನಮ್ಮ ಜೀವನದಲ್ಲೇ ಏನಾದರೂ ಸಾಧನೆ ಮಾಡಬೇಕಂದ್ರೆ, ಏನಾದರೂ ಒಂದು ಪಡ್ಕೋಬೇಕಂದ್ರೆ, ನಮಗೆ ಗೌರವ ಬರಬೇಕಂದ್ರೆ ನಮಗೆ ತಾಳ್ಮೆ ಮುಖ್ಯ. ಎಷ್ಟು ಮುಖ್ಯನೋ ಅಷ್ಟೇ ನಮಗೊಬ್ಬ ಮಾರ್ಗದರ್ಶಕರು ಅಷ್ಟೇ ಮುಖ್ಯ, ಅಷ್ಟೇ ಪರಿಶ್ರಮವೂ ಅಷ್ಟೇ ಮುಖ್ಯ. ಅದನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು.